ಜಿನೇಂದ್ರ ವೀಕ್ಷಕರೇ, ನಮ್ಮ ಇಂದಿನ ಕ್ಷೇತ್ರ ಪರಿಚಯ ಹೂವಿನ ಹಡಗಲಿ. ಈ ಹಿಂದೆ ಬಳ್ಳಾರಿ ಜಿಲ್ಲೆ, ಇದೀಗ ವಿಜಯನಗರ ಜಿಲ್ಲೆ ತಾಲೂಕು ಕೇಂದ್ರವಾಗಿದ್ದು ಮಲ್ಲಿಗೆ ಕೃಷಿಗೆ ಹೆಸರುವಾಸಿಯಾಗಿದೆ. ಇತಿಹಾಸದ ಪ್ರಕಾರ ಹೂವಿನ ಹಡಗಲಿ ಸಮೀಪ ಹರಿಯುತ್ತಿರುವ ತುಂಗಭದ್ರಾ ನದಿ ಮುಖಾಂತರ ಹೂವಿನ ಹಡಗಲಿಯಲ್ಲಿ ಬೆಳೆದ ಸೂಜಿ ಮಲ್ಲಿಗೆ ಹೂಗಳನ್ನು ಹಡಗಿನಲ್ಲಿಟ್ಟು ತುಂಗಭದ್ರಾ ನದಿ ಮುಖಾಂತರ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ಕ್ಷೇತ್ರಪಾಲ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಗೆ ಪೂಜೆಗಾಗಿ ಕೊಂಡೊಯ್ಯಲಾಗುತ್ತಿತ್ತು. ಮೋರಗಿರಿ ಶಾಸನದ ಪ್ರಕಾರ ಹೂವಿನ ಹಡಗಲಿಗೆ ಅಂದು ಪೂವಿನ ಪೆಸವಡಂಗಿಲೆ ಎಂದು ಕರೆಯುತ್ತಿದ್ದರು. ಈ ಪಟ್ಟಣದಲ್ಲಿ ಜೈನ ಶ್ರಾವಕ ಶ್ರಾವಕಿಯರ ಮನೆತನಗಳು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಧಾರ್ಮಿಕ ಪರಂಪರೆಯಲ್ಲಿ ಮುಂಚೂಣಿಯಲ್ಲಿರುವುದು ಹೆಮ್ಮೆಯ ಸಂಗತಿ. ಹಡಗಲಿ ಪಟ್ಟಣದಲ್ಲಿ ಜೈನ ಬಸದಿ ಇಲ್ಲದಿರುವುದು ಗಮನಿಸಿದ ಅಂದಿನ ಹಿರಿಯ ಶ್ರಾವಕರಾದ ಶ್ರೀ ಮಾದನೂರು ಪದ್ಮನಗೌಡರು, ಶ್ರೀ ನಾಗರಾಜ್ ಜೈನ್, ಶ್ರೀ ಜೈನ ಶೇಷನಗೌಡರು, ಶ್ರೀ ಕಂಬತ್ತಹಳ್ಳಿ ಪದ್ಮರಾಜಪ್ಪ, ಶ್ರೀ ಆರ್ ಪಾರ್ಶ್ವನಾಥ್, ಶ್ರೀ ಗುಂಜಾಳ್ ಪದ್ಮರಾಜು, ಊರಿನ ಅನೇಕ ಮಹನೀಯರ ಸಹಕಾರ ಹಾಗೂ ಶ್ರೀಮತಿ ಲಕ್ಷ್ಮಮ್ಮ ಬೋಜೇಗೌಡರು ನೀಡಿದ ನಿವೇಶನದಲ್ಲಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿ ಅಂದಿನ ಹೊಂಬುಜದ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ 2000 ಇಸವಿಯಲ್ಲಿ ನಿರ್ಮಾಣಗೊಂಡಿತು. ನರೇಂದ್ರಂ ಫಣೀಂದ್ರಂ ಸುರೇಂದ್ರಂ ಅಧೀಶಂ ಸತೇಂದ್ರಂ ಸುಪೂಜೆ ಭಜನಾಯ ಶೇಷಂ ಮುನೀಂದ್ರಂ ಗಣೇಂದ್ರಂ ನಮೋ ಜೋಡಿ ಹಾಥಂ ನಮೋ ದೇವದೇವಂ ಸದಾ ಪಾರ್ಶ್ವನಾಥಂ ನಮೋ ದೇವದೇವಂ ಸದಾ ಪಾರ್ಶ್ವನಾಥಂ. 2014ನೇ ಇಸವಿಯಲ್ಲಿ ಹೂವಿನ ಹಡಗಲಿ ಪಟ್ಟಣದ ಪ್ರಸಿದ್ಧ ಹೊಳಲ್ ಮನೆತನದ ಶ್ರಾವಕಿ ಶ್ರೀಮತಿ ಶೈಲಜಾ ಶ್ರೀ ಶಾಂತರಾಜ್ ಹೊಳಲ್ ಹಾಗೂ ಅವರ ಸುಪುತ್ರ ಶ್ರೀ ಪ್ರಶಾಂತ್ ಹೊಳಲು, ಶ್ರೀಮತಿ ಸೀಮಾ ಪ್ರಶಾಂತ್ ಹೊಳಲೂರವರು ಜಿನಮಂದಿರಕ್ಕೆ ಮಾನಸ್ತಂಭ ನಿರ್ಮಿಸಿಕೊಟ್ಟರು. ಹೊಂಬುಜದ ಅಭಿನವ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಗಳವರ ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ಶ್ರೀ ಮಂಜುನಾಥ್ ಜೈನ್ ರವರ ಅಧ್ಯಕ್ಷತೆಯಲ್ಲಿ ಮಾನಸ್ತಂಭ ಪಂಚಕಲ್ಯಾಣ ಪೂಜಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಬಸದಿಯ ಪ್ರವೇಶ ದ್ವಾರ ಅದ್ಭುತ ಕೆತ್ತನೆಯಿಂದ ಕೂಡಿದ್ದು, ಬಸದಿ ಒಳಗೆ ಪ್ರವೇಶಿಸುತ್ತಲೇ ಗರ್ಭಗುಡಿಯಿದ್ದು, ಗರ್ಭಗುಡಿಯಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥ ಕಪ್ಪುಶಿಲೆಯ ಪದ್ಮಾಸನ ಭಂಗಿಯಲ್ಲಿರುವ ಮನೋಹರ ಪ್ರತಿಮೆ ದರ್ಶನವಾಗುತ್ತದೆ. ಗಜೇಂದ್ರಂ ಮೃಗೇಂದ್ರಂ ಗಯೋ ತೋ छुड़ावे महागते नागते तू बचावे महावीर ते युद्ध में तू जितावे महारोग ते बंधते तू छुड़ावे महारोग ते बंधते तू छुड़ावे. दुखी दुख हरता सुखी सुख करता सदा सेवकों को महानंद भरता हरे यक्ष राक्षस भूतम पिशाचम विषम डाकिनी विघ्न के भयवाचम. ಇಕ್ಕೆಲೆಗಳಲ್ಲಿ ಮಾತೆ ಪದ್ಮಾವತಿ ಹಾಗೂ ಜ್ವಾಲಮಾಲಿನಿ ಮತ್ತು ಕ್ಷೇತ್ರಪಾಲ ಕುದುರೆ ಬ್ರಹ್ಮದೇವರ ಪಂಚಲೋಹದ ಮೂರ್ತಿಗಳು ಇಲ್ಲಿ ಪೂಜಿಸಲ್ಪಟ್ಟು ವರಪ್ರದವಾಗಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಿದ್ದಾರೆ. ಬಸದಿ ಹಿಂಭಾಗದಲ್ಲಿ ಲಕ್ಕಿ ಮರ ಬೆಳೆದಿದ್ದು ಗುಂಡು ಬ್ರಹ್ಮದೇವರು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದೆ.
ಮಂಜುನಾಥ್ ಜೈನ್, ಶ್ರೀ ಸಂತೋಷ್ ಜೈನ್ ರವರ ಪ್ರಯತ್ನದಿಂದ ಪುರಸಭೆ ಅನುದಾನದಲ್ಲಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನಬಸದಿ ಆವರಣದಲ್ಲಿ ಬಣ್ಣದ ಮೇಲ್ಚಾವಣಿ ಹಾಗೂ ಪ್ರಾಂಗಣದ ಕಾಂಕ್ರೀಟ್ ಹಾಕಿಸಿದ ಕಾರಣ ಬಸದಿಯ ಅನೇಕ ಆರಾಧನಾ ಪೂಜಾ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನಡೆಯುತ್ತಿದೆ. 2022ರಲ್ಲಿ ಹೊಂಬುಜ ಶ್ರೀಗಳವರ ಆಶಯದಂತೆ ಶ್ರೀ ಪಾರ್ಶ್ವನಾಥ ಸ್ವಾಮಿ ದಿಗಂಬರ ಜೈನ ಚಾರಿಟಬಲ್ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದ್ದು, ಆದಾಯ ತೆರಿಗೆ ಕಾಯ್ದೆ 80G ಸೌಲಭ್ಯ ಹೊಂದಿದೆ. ಹೊಂಬುಜ ಶ್ರೀ ದೇವೇಂದ್ರ ಕೀರ್ತಿ ಮಹಾಸ್ವಾಮೀಜಿಗಳವರು ಪರಮ ಸಂರಕ್ಷಕರಾಗಿದ್ದು, ಶ್ರೀ ಪ್ರಶಾಂತ್ HS ರವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಂತೋಷದ ಸಂಗತಿ. ಅವರ ಅವಧಿಯಲ್ಲಿ ಜಿನಬಸದಿ ನವೀಕರಣ ಹಾಗೂ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಜಿನಬಸದಿ ಗೋಪುರ ಹಾಗೂ ದುರಸ್ತಿ ಕಾರ್ಯಕ್ಕೆ 11.55 ಲಕ್ಷ ರುಗಳನ್ನು ಮಂಜೂರಾತಿ ಪಡೆದುಕೊಂಡು ಮೊದಲನೇ ಕಂತಿನ ಅನುದಾನ 5.78 ಲಕ್ಷ ರು ನೆರವಿನಿಂದ ನೂತನ ಗೋಪುರ ಕಾರ್ಯ ಮುಗಿದಿದ್ದು, ಇನ್ನು ಸಣ್ಣ ಪುಟ್ಟ ದುರಸ್ತಿ ಕಾರ್ಯ ಮುಗಿಸಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನಬಸದಿಗೆ 25 ವರ್ಷ ತುಂಬಿದ ಪ್ರಯುಕ್ತ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬನ್ನಿ ಎಲ್ಲರೂ ಸೇರಿ ಮಹೋತ್ಸವಕ್ಕೆ ಶುಭ ಹಾರೈಸೋಣ. ಹೂವಿನ ಹಡಗಲಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಟ್ರಸ್ಟ್ ಅಡಿಯಲ್ಲಿ ಪೂರಕವಾಗಿ ಶ್ರೀ ಜ್ವಾಲಮಾಲಿನಿ ಮಹಿಳಾ ಸಂಘ, ಜೈನ್ ಮಿಲನ್, ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟ, ಜಿನಬಸದಿ ಪೂಜಾ ಆರಾಧನೆ, ಭಗವಾನ್ ಮಹಾವೀರ ಜಯಂತಿ, ದಸರಾ ಉತ್ಸವ, ನೋಂಪಿ, ಕಾರ್ತಿಕ ದೀಪೋತ್ಸವ, ಜನಿವಾರದ ಹಬ್ಬ, ಧಾರ್ಮಿಕ ಉಪನ್ಯಾಸ, ಮುನಿಶ್ರೀಗಳ ಆಹಾರ ಉಪಚಾರ, ಭಟ್ಟಾರಕರಿಗೆ ಸ್ವಾಗತ ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ನೀವು ಒಮ್ಮೆ ಬಂದು ಕ್ಷೇತ್ರದ ದರ್ಶನ ಪಡೆದು ಪುಣ್ಯಭಾಗಿಗಳಾಗಿ. तुम्हारी कृपा ते सरे काज मेरे, तुम्हारी कृपा ते सरे काज मेरे. गणधर इंद्र ना कर सके, तुम विनती भगवान, ध्यानत प्रीति निहार के की जय आप समान. ಎಲ್ಲರಿಗೂ ಜೈ ಜಿನೇಂದ್ರ. ಇದು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹೂವಿನಹಡಗಲಿ ಸ್ಥಳದಲ್ಲಿರ್ತಕ್ಕಂಥ ಒಂದು ಜಿನಬಸದಿ. ಇಲ್ಲಿ ಮೂಲ ನಾಯಕರು ಶ್ರೀ ಪಾರ್ಶ್ವನಾಥ ಸ್ವಾಮಿ ಭಗವಂತರು. ಇದು 2000ನೇ ಇಸ್ವಿಯಲ್ಲಿ ಇದು ಬಸ್ತಿ ಸ್ಥಾಪನೆಯಾಗಿ ಪಂಚಕಲ್ಯಾಣ ಆಯಿತು. ಇದಕ್ಕಿಂತ ಈಗ ಹೇಮರತ್ನ ಸಾಗರ ಭಟ್ಟಾರಕರು, ದೇವೇಂದ್ರ ಕೀರ್ತಿ ಭಟ್ಟಾರಕ, ಈಗಿನ ಭಟ್ಟಾರಕರಿಗಿಂತ ಪೂರ್ವ ಭಟ್ಟಾರಕರಾಗಿರ್ತಕ್ಕಂಥ ಹೇಮರತ್ನ ಸಾಗರವರ ಕಾಲದಲ್ಲಿ ನಮ್ಮ ಪಂಚಕಲ್ಯಾಣ ನೆರವೇರಿಸಿ 2000ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಈಗ 25 ವಸಂತಗಳು ಕಳೆದಿದ್ದಾವೆ. 25ನೇ ವರ್ಷದ ಆಚರಣೆಯನ್ನು ಈ ವರ್ಷ ನಾವು ಮಾಡಬೇಕಂತ ಇದ್ದೀವಿ. ಅದರೊಂದಿಗೆ ಗೋಪುರ ಸಹಿತ ಈಗ ಪುನರ್ ನಿರ್ಮಾಣ ಆಗ್ತಾಯಿದೆ. ಅಲ್ಪಸಂಖ್ಯಾತರ ಇಲಾಖೆ ಅನುದಾನದಿಂದ ಗೋಪುರ ಸಹಿತ ಬಂದಿದೆ. ಗೋಪುರನ ಪುನರ್ ನಿರ್ಮಾಣ ಮಾಡಿ ಈ ವರ್ಷ ಮತ್ತೆ ಹೊಸ ಒಂದು ಗೋಪುರವನ್ನು ಸ್ಥಾಪನೆ ಮಾಡಬೇಕಂತಿದ್ದೀವಿ. ಅದೇ ರೀತಿ 2014ನೇ ಇಸ್ವಿಯಲ್ಲಿ ಮತ್ತೊಂದು ಬಾರಿ ಪಂಚಕಲ್ಯಾಣ ಆಯಿತು. ಅದು ಮಾನಸ್ತಂಭ ನಿರ್ಮಾಣವಾಗಿ ಆವಾಗ ಈಗಿನ ಭಟ್ಟಾರಕರು, ಈಗಿನ ನಮ್ಮ ದೇವೇಂದ್ರ ಕೀರ್ತಿ ಭಟ್ಟಾರಕರ ಒಂದು ನೇತೃತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮಾನಸ್ತಂಭವನ್ನು ಸ್ಥಾಪನೆ ಮಾಡಿ ಪಂಚಕಲ್ಯಾಣ ನೆರವೇರಿಸಿದ್ವಿ. ಅದೇ ರೀತಿ ಈಗ ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಹೊಸ ಗೋಪುರ ನಿರ್ಮಾಣ ಮಾಡಿ 25ನೇ ವರ್ಷದ ಆಚರಣೆ ಹಾಗೂ ಮತ್ತು ಮುನುಸಿರಥ ಸ್ವಾಮಿ ತೀರ್ಥಂಕರ ಪ್ರತಿಷ್ಠಾಪನೆಯನ್ನು ಸಹಿತ ನೆರವೇರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ನಮ್ಮ ಶ್ರಾವಕಿಯರ ಸಹಕಾರದಿಂದ, ಹಿರಿಯರ ಆಶೀರ್ವಾದದಿಂದ ನಮ್ಮ ಇಷ್ಟೆಲ್ಲ ಕಾರ್ಯಕ್ರಮಗಳು ನೆರವೇರಿದ್ದಾವೆ. ಮುಂದೇನೂ ಇದೇ ರೀತಿಯ ಸಹಕಾರದಿಂದ ಈ ನಮ್ಮ ಗೋಪುರ ಕಾರ್ಯ ಮತ್ತು ಇನ್ನೊಂದು ಪ್ರತಿಷ್ಠಾ ವಿಧಾನವನ್ನು ನೆರವೇರಿಸಬೇಕು. ಅದಕ್ಕಾಗಿ ರಾಜ್ಯದ ಎಲ್ಲ ಕಡೆಯ ಶ್ರಾವಕಿಯರ ಸಹಿತ ನಮ್ಮ ಒಂದು ಟ್ರಸ್ಟಿಗೆ ಸಹಾಯ ನೀಡಬೇಕಂತ ಅವರಲ್ಲಿ ಸಹಿತ ಈ ಜ್ವಾಲಾಮಾಲಿನ್ಯ ನ್ಯೂಸ್ ಚಾನಲ್ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೊಂದು ಆಯಕಟ್ಟಿನ ಪ್ರದೇಶ. ಇಲ್ಲಿ ಕೇವಲ 40 ಮನೆಗಳಿದ್ದಾವೆ ಜೈನರು. ಇಲ್ಲಿ ಆದಾಯ ಭಾಳ ಕಡಿಮೆ ಇರುತ್ತದೆ. ಆದ್ದರಿಂದ
ಬೇರೆ ಬೇರೆ ಕಡೆ ಇರ್ತಕ್ಕಂಥ ಜೈನರು ಸಹಿತ ತಮ್ಮ ಸಹಾಯ ಹಸ್ತವನ್ನು ನೀಡಿ ನಮ್ಮ ಕಾರ್ಯವನ್ನು ಸಿದ್ಧಗೊಳಿಸ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಜೈ ಜಿನೇಂದ್ರ. ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ